ಓಡು ಓಡು ಅತಿ ವೇಗದಿ ಓಡು, ನೋಡು ನೋಡು ಏಸುವನ್ನಿ ನೋಡು. ಓಡು ಓಡು ಅತಿ ವೇಗದಿ ಓಡು, ನೋಡು ನೋಡು ಹಲೋ ಮಕ್ಕಳೇ, ಏಸುವನ್ನಿ ನೋಡು. ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೈಬಲ್ ಯೂನಿಯನ್ ಮಾಡುವಂಥ ಈ ಸಂಡೇ ಸ್ಕೂಲ್ಗೆ ನಾನು ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಮಕ್ಕಳೇ, ನೀವೆಲ್ಲರೂ ಆರೋಗ್ಯದಿಂದ ಇದ್ದೀರಾ? ದೇವರ ಕೃಪೆಯಿಂದ ನಿಮಗೆ ವಿದ್ಯಾಭ್ಯಾಸದಲ್ಲಿ ಶಾಲೆಯಲ್ಲಿ ನೀವು ಹೋಗ್ತಾ ಬರ್ತಾ ಇದ್ದೀರಾ? ಅದರಿಂದ ದೇವರು ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ ಹೇಳಿ ನಿಮಗೆ ಭರವಸೆ ಇದೆ. ದೇವರು ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ. ಸಂಡೇ ಸ್ಕೂಲ್ನಲ್ಲಿ ಕಲಿಯುವಂಥ ಪ್ರತಿಯೊಬ್ಬ ಮಕ್ಕಳನ್ನು ದೇವರು ಆಶೀರ್ವದಿಸ್ತಾನೆ. ಮಕ್ಕಳೇ, ಈ ದಿನ ನಾವು ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಕಥೆಯನ್ನು ನಿಮಗೆ ದೃಷ್ಟಾಂತವನ್ನು ಹೇಳ್ತೇನೆ. ಮಕ್ಕಳೇ, ನಿಶಿತ್ ಎಂಬ ಒಬ್ಬ ಬಾಲಕ ಇದ್ದ. ಅವನು ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಬ್ಬನೇ ಮಗ. ಒಂದು ಸಾರಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲಿ ತಂದೆ ಒಂದು ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ರು. ಆ ಸಮಯದಲ್ಲಿ ಅವರ ತಾಯಿಗೆ ಕಾಯಿಲೆ ಆಯಿತು. ಏನಂತ ಹೇಳಿದ್ರೆ, ಅವ್ರಿಗೆ ಆಸ್ತಮಾ ಇದ್ದಿದ್ದರಿಂದ ಅವ್ರಿಗೆ ರಾತ್ರಿ ಹೊತ್ತಿನಲ್ಲಿ ಸ್ವಲ್ಪ ಕಾಯಿಲೆ ಉಲ್ಬಣ ಆಯಿತು. ಆದರೆ ಆ ರಾತ್ರಿಯಲ್ಲಿ ಹೇಗೆ ಅದನ್ನು ತಳ್ಕೊಳ್ಬೇಕಂತ ಹೇಳಿ ಅವರಿಗೆ ಬಹಳ ಯೋಚನೆ ಆಯಿತು. ಮಗ ಇದ್ದಾನೆ, ಅವನು ಹೈಸ್ಕೂಲ್ನಲ್ಲಿ ಓದುವಂಥ ನಿಶ್ಚಿತ್. ಅಮ್ಮಗೆ ಹೇಳ್ತಾನೆ, ಅಮ್ಮಮ್ಮ ನಾನು ಹೋಗಿ ಔಷಧಿ ಎಲ್ಲ ತಂದುಕೊಡ್ತೀನಿ, ನೀನೇನು ಹೆದರಬೇಡ ಅಂತ ಹೇಳಿ. ಆಗ ಅವರಮ್ಮ ಹೇಳ್ತಾರೆ, ನಾನು ಹೇಗಾದರೂ ಮಾಡಿ ಈ ರಾತ್ರಿಯಲ್ಲಿ ಹೇಗೂ ಕಳಿತೇನೆ, ನೀನು ಅಷ್ಟು ದೂರ ಹೋಗಿ ತರಬಾರ್ದು, ಅಷ್ಟು ದೂರ ಹೋಗಿ ನೀನು ಮೆಡಿಸಿನ್ ಎಲ್ಲ ತರೋದಕ್ಕೆ ಹೋಗೋದು ಬೇಡ ಅಂತ. ಆದರೆ ನಿಶಿತ್ ಹೇಳ್ತಾನೆ, ಅಮ್ಮಮ್ಮ ನನ್ನನ್ನು ಕಾಯುವಂಥ ದೇವರು ನನಗಿದ್ದಾನೆ, ಏನೇ ಆದರೂ ನಾನು ಹೋಗಿ ನಿನಗೆ ಔಷಧಿ ತಂದು ಕೊಡ್ತೀನಿ ಅಂತ. ಯಾಕಂತ ಹೇಳಿದ್ರೆ ಅವ್ರ ಮನೆ ಊರಿನಿಂದ 1-2 ಕಿಲೋಮೀಟ್ರ್ ದೂರ ಇತ್ತು. ಅಂತ ಹೇಳಿದ್ರೆ ಔಷಧಗಳು ರಾತ್ರಿ ಹೊತ್ತಿನಲ್ಲಿ ಸಿಗುವಂಥ ಸ್ಥಳದಿಂದ 1-2 ಕಿಲೋಮೀಟ್ರ್ ದೂರ ಇತ್ತು. ಆದರೆ ನಿಶ್ಚಿತ ಏನು ಮಾಡಬೇಕು, ಅವನು ಸೈಕಲ್ನಲ್ಲಿ ಹೋಗಿ ತರ್ಬೋದು ಅಷ್ಟೇ. ಆದರೆ ರಾತ್ರಿ ಕತ್ತಲಾಗಿರೋದ್ರಿಂದ ಅವ್ರ ತಾಯಿ ಹೇಳ್ತಾಳೆ, ನೀನು ಹೋಗೋದು ಬೇಡ ಅಂತ ಹೇಳಿ. ಆದರೆ ನಿಶ್ಚಿತ ಏನು ಹೇಳ್ತಾನೆ, ಅಮ್ಮ ದಾವೀದನನ್ನು ದೇವರು ಹುಲಿ ಸಿಂಹದಿಂದ ಕಾಯ್ದಂಥ ದೇವರು, ಕರಡಿಗಳಿಂದ ಕಾಯ್ದಂಥ ದೇವರು ಮತ್ತು ತೋಳಗಳಿಂದ ಕಾಯ್ದಂಥ ದೇವರು, ಅಂಥ ದೇವರು ನಮಗೂ ಇದ್ದಾನೆ, ನಾನು ಧೈರ್ಯವಾಗಿ ಹೋಗಿ ತರ್ತೇನೆ, ನೀನೇನು ಹೆದರಬೇಡ ಅಂತ ಹೇಳಿ ಅವನು ತಾಯಿಗೆ ಒಪ್ಪಿಸ್ತಾನೆ. ಆಗ ತಾಯಿ ಹೇಳ್ತಾಳೆ, ಹೋಗಿ ಬಾ ಮಗನೇ ಅಂತ ಹೇಳಿ ಔಷಧಿಗಳು ತರುವಂಥ ಸ್ಲಿಪ್ಪನ್ನು ಮತ್ತು ಹಣವನ್ನು ಕೊಟ್ಟು ಕಳಿಸ್ಕೊಡ್ತಾಳೆ. ಆಗ ಗಂಟೆ ಎಷ್ಟು ಗೊತ್ತಾ? 11:30 ಆಗಿದೆ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತಲ್ಲಿ ನಿಮಗೆ ಗೊತ್ತಲ್ಲ, ಮೆಡಿಕಲ್ ಶಾಪ್ಗಳಲ್ಲಿ ಎಲ್ಲೋ ಒಂದೊಂದು ರಾತ್ರಿ ತೆಗೆದಿರ್ತವೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮೆಡಿಕಲ್ ಶಾಪ್ಗಳು ತೆಗೆದಿರೋದಿಲ್ಲ. ಹಾಗೆಯೇ ನಿಶಿತ್ ಬಹಳ ಧೈರ್ಯವುಳ್ಳವನಾಗಿ ಸೈಕಲ್ ತಗೊಂಡು ಏನು ಮಾಡ್ತಾನೆ, ತಕ್ಷಣ ಹೊರಟು ಸೈಕಲ್ ಹೊಡಿತಾನೆ. ಸೈಕಲ್ ಹೊಡಿಬೇಕಾದ್ರೆ ಅವನಿಗೆ ಜ್ಞಾಪಕ ಬರೋದು ಯಾರ್ದು? ದಾವೀದ ಯವನಸ್ಥನಾಗಿರುವಾಗ, ಬಾಲಕನಾಗಿರುವಾಗ, ಅವನು ಕುರಿ ಕಾಯುವಾಗ ಏನು ಮಾಡ್ತಿದ್ದ, ಯಾರ ಜೊತೆ ತೋಳಗಳಾಗಲಿ, ಇಲ್ಲಾಂತ ಹೇಳಿದ್ರೆ ಸಿಂಹ ಆಗಲಿ, ಇಲ್ಲಾಂದರೆ ಕರಡಿ ಆಗಲಿ ಬರುವಾಗ ಅವನು ಧೈರ್ಯವುಳ್ಳವನಾಗಿ ಅದನ್ನು ಎದುರಿಸಿ ಜಯಿಸಿ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಕುರಿಗಳನ್ನು ಕಾಪಾಡ್ತಿದ್ದ. ಯಾಕಂತ ಹೇಳಿದ್ರೆ ದಾವೀದನಿಗಿದ್ದಂಥ ಒಂದೇ ಒಂದು ಧೈರ್ಯ ಏನಂತ ಹೇಳಿದ್ರೆ, ನನ್ನ ದೇವರು ನನ್ನೊಂದಿಗಿದ್ದಾನೆ, ಯೆಹೋವ ದೇವರು ನನ್ನೊಂದಿಗಿದ್ದಾನೆ, ನಾನು ಎಲ್ಲವನ್ನು ಮಾಡೋದಕ್ಕೆ ಶಕ್ತನು ಅಂತ ಹೇಳಿ ಅವನು ಯಾವಾಗಲೂ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಧೈರ್ಯವುಳ್ಳವನಾಗಿ ಅದನ್ನು ಮಾಡೋದಕ್ಕೆ ಸಿದ್ಧನಾಗಿರ್ತಿದ್ದ. ಹಾಗೆ ನಿಶ್ಚಿತ್ ಸೈಕಲ್ ಹೊಡೆದು ಹೋಗ್ತಾನೆ. ಹೋಗಿ ಔಷಧದ ಅಂಗಡಿಯಲ್ಲಿ ಹೋಗುವಾಗ ಅವನು ಕೇಳ್ತಾನೆ, ಏನಪ್ಪ ಇಷ್ಟೊತ್ತು ರಾತ್ರಿಯಲ್ಲಿ ನೀನು ಒಬ್ಬನೇ ಬಂದಿದೆಯಾ ಬಾಲಕ, ನಿನಗೆ ಹೆದರಿಕೆ ಆಗೋದಿಲ್ವಾ ಅಂತ ಹೇಳಿ. ದೇವರು ನನ್ನೊಂದಿಗಿದ್ದಾನೆ ಸಾರ್, ನಾನು ಅದರಿಂದ ಸೈಕಲ್ ಹೊಡ್ಕೊಂಬಂದೆ ಅಂತ ಹೇಳಿ ಆ ಔಷಧಗಳನ್ನೆಲ್ಲ ತಕ್ಕೊಂಡು ಹಿಂತಿರುಗಿ ಮನೆಗೆ ಸೈಕಲ್ ಹೊಡ್ಕೊಂಡು ಹೋಗ್ತಾನೆ. ಧೈರ್ಯ ಇರಬೇಕು ಮಕ್ಕಳೇ. ಯಾಕಂತ ಹೇಳಿದ್ರೆ ದೇವರು ನಮ್ಮೊಂದಿಗಿದ್ದಾನೆ, ನಮ್ಮನ್ನು ಕಾಪಾಡುವಂಥ ದೇವರು ನಮ್ಮೊಂದಿಗಿದ್ದಾನೆ. ದೇವರು ನಮ್ಮನ್ನು ಕಾಪಾಡುವುದಕ್ಕೆ ಆತನ ದೂತರನ್ನು ನಮ್ಮ ಸುತ್ತಲೂ ಇಡ್ತಾನೆ. ಹಾಗೆ ನಾವು ಧೈರ್ಯವುಳ್ಳವರಾಗಿದ್ದರೆ ನಾವು ಎಲ್ಲವನ್ನು ಜಯಿಸ್ಬೋದು. ಹಾಗೆ ಔಷಧವನ್ನು ತಗೊಂಡೋಗಿ ಮನೆಗೆ ಕೊಡ್ತಾನೆ. ಅವರಮ್ಮ ತಗೊಳ್ತಾಳೆ. ಆ ಒಂದು ಔಷಧ ತಗೊಳ್ಳೋದ್ರ ಮೂಲಕ ಆಕೆಗೆ ಕಾಯಿಲೆಯ ಗುಣಮುಖಗಳಾಗುವಂಥದ್ದು ಕಂಡು ಬರ್ತದೆ. ಹೀಗೆ ಧೈರ್ಯ ತಾಯಿಯನ್ನು ಆ ರಾತ್ರಿಯಲ್ಲಿ
ಕಾಯಿಲೆಯಿಂದ ಬಿಡುಗಡೆ ಮಾಡ್ತು ಅಂತ ಹೇಳಿ ನಾವು ನೋಡ್ತೇವೆ. ಮಕ್ಕಳೇ, ನೀವು ಸಹ ಈ ದಿನ ದಾವೀದನ ಕಥೆಯನ್ನು ಕೇಳೋದಕ್ಕೆ ಹೋಗ್ತೀರಾ. ಧೈರ್ಯವುಳ್ಳವನಾದಂಥ ದಾವೀದ ಹೇಗೆ ಜಯದ ಜೀವಿತ ಮಾಡ್ತಾನೆ ಅಂತ ಹೇಳಿ ನಿಮ್ಮನ್ನು ದೇವರು ಹೆಚ್ಚಾದ ರೀತಿಯಲ್ಲಿ ಉಳ್ಳ ಮಕ್ಕಳಾಗಿ ಆಶೀರ್ವದಿಸಲಿ. ಆಮೇನ್. ದಾವೀದ ಮತ್ತು ಗೊಲ್ಯಾತನು. ಫಿಲಿಷ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಲು ಸೇರಿ ಬಂದರು. 2 ಗುಡ್ಡಗಳ ಮೇಲೆ ಇಸ್ರಾಯೇಲ್ಯರು ಫಿಲಿಷ್ಟಿಯರು ನಿಂತರು. ರಾಜನಾದ ಸೌಲನು ಏಲಾ ಎಂಬ ತಗ್ಗಿನಲ್ಲಿ ತನ್ನ ಸೈನ್ಯದವರೊಡನೆ ಗುಡಾರ ಹಾಕಿದ್ದನು. ಫಿಲಿಷ್ಟಿಯರಲ್ಲಿ ಗೊಲ್ಯಾತನೆಂಬ ಗತ್ತೂರಿನ ಒಬ್ಬ ಸೈನಿಕನಿದ್ದನು. ಅವನು ಇಸ್ರಾಯೇಲ್ಯರನ್ನು ತನ್ನೊಡನೆ ಯುದ್ಧ ಮಾಡಲು ಸವಾಲು ಹಾಕುತ್ತಿದ್ದನು. ಗೊಲ್ಯಾತನು 7 ಅಡಿ ಎತ್ತರದವನಾಗಿದ್ದು ದೊಡ್ಡ ಗುರಾಣಿಯನ್ನು ದೊಡ್ಡ ಕತ್ತಿಯನ್ನು ಹೊಂದಿದ್ದನು. ಅವನ ಗುರಾಣಿಯನ್ನು ಹೊರುವುದಕ್ಕೆ ಒಬ್ಬ ಸೈನಿಕನೇ ಇದ್ದನು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿ ನನ್ನ ಬಳಿಗೆ ಯುದ್ಧಕ್ಕೆ ಕಳುಹಿಸಿ, ಅವನು ನನ್ನನ್ನು ಸೋಲಿಸಿ ಸಾಯಿಸಿದರೆ ನಾವು ನಿಮ್ಮ ಗುಲಾಮರಾಗಿರುವೆವು, ನಿಮ್ಮವನು ಸತ್ತರೆ ನಾವು ಗುಲಾಮರಾಗಿರುವೆವು ಎಂದು ಆ ಗೊಲ್ಯಾತನು ಕೂಗಿ ಹೇಳುತ್ತಿದ್ದನು. ಆ ಸಮಯದಲ್ಲಿ ದಾವೀದನು ಬೆತ್ಲೆಹೇಮಿನಲ್ಲಿ ಇದ್ದುಕೊಂಡು ತನ್ನ ತಂದೆಯ ಕುರಿ ದನಗಳನ್ನು ಕಾಯುತ್ತಿದ್ದನು. ಕುರಿಗಳನ್ನು ಸಿಂಹ ಮತ್ತು ಕರಡಿಗಳಿಂದ ರಕ್ಷಿಸುತ್ತಿದ್ದನು. ಅವನ ಅಣ್ಣಂದಿರಾದ ಎಲಿಯಾದಾಬನು, ಅಬೀನಾದಾಬನು, ಶಮ್ಮನು ಸೌಲನ ಸೈನ್ಯದಲ್ಲಿದ್ದರು. ಗೊಲ್ಯಾತನು ಪ್ರತಿದಿನವೂ ಮುಂಜಾನೆ ಇಸ್ರಾಯೇಲ್ಯರನ್ನು ತನ್ನೊಡನೆ ಹೋರಾಡಲು ಬರಲು ಕರೆಯುತ್ತಿದ್ದನು. ಒಂದು ದಿನ ದಾವೀದನ ತಂದೆಯಾದ ಇಷಯನು ದಾವೀದನಿಗೆ, ನೀನು ಈ ಹುರಿಗಾಳುಗಳನ್ನು ರೊಟ್ಟಿಗಳನ್ನು ತೆಗೆದುಕೊಂಡು ಹೋಗಿ ಅಣ್ಣಂದಿರಿಗೆ ಕೊಟ್ಟು ಅವರ ಕ್ಷೇಮ ಸಮಾಚಾರವನ್ನು ತಿಳ್ಕೊಂಡು ಬಾ ಎಂದು ಹೇಳಿ ಯುದ್ಧಭೂಮಿಗೆ ದಾವೀದನನ್ನು ಕಳುಹಿಸಿಕೊಟ್ಟನು. ದಾವೀದನು ಯುದ್ಧಭೂಮಿಗೆ ಬಂದಾಗ ಎಂದಿನಂತೆ ಗೊಲ್ಯಾತನು ಮುಂದೆ ಬಂದು ಇಸ್ರಾಯೇಲ್ಯವರಿಗೆ ಯುದ್ಧಕ್ಕೆ ಬರಲು ಸರವಾಲು ಹಾಕಿದನು. ದಾವೀದನು ಗೊಲ್ಯಾತನ ಬಗ್ಗೆ ವಿಚಾರಿಸಲು ಸೈನಿಕರು, ಅವನನ್ನು ಕೊಂದವರಿಗೆ ರಾಜನಾದ ಸೌಲನು ಬಹುಮಾನಗಳನ್ನು ಕೊಟ್ಟು ತನ್ನ ಮಗಳನ್ನು ಮದುವೆ ಮಾಡಿಕೊಡುವುದಾಗಿ ಹೇಳಿದ್ದಾನೆ ಎಂದು ಹೇಳಿದರು. ದಾವೀದನು ಅರಸನಾದ ಸೌಲನಿಗೆ, ನಾನು ಗೊಲ್ಯಾತನನ್ನು ಎದುರಿಸುತ್ತೇನೆ, ನೀವು ಭಯಪಡಬೇಕಾಗಿಲ್ಲ ಎಂದು ಹೇಳಲು ಸೌಲನು ದಾವೀದನಿಗೆ, ನೀನಿನ್ನೂ ಬಾಲಕನು, ಅವನಾದರೂ ಪ್ರಾರಂಭದಿಂದಲೂ ಯುದ್ಧವೀರನು ಶೂರನು ಎಂದು ಹೇಳಿದನು. ಆಗ ದಾವೀದನು ತನ್ನ ಕುರಿಗಳಿಗಾಗಿ ನಾನು ಸಿಂಹವನ್ನು ಕರಡಿಗಳನ್ನು ಎದುರಿಸುತ್ತಿದ್ದೆನು, ಅದೇ ರೀತಿಯಲ್ಲಿ ಈ ಫಿಲಿಷ್ಟಿಯನಿಗೂ ಮಾಡುತ್ತೇನೆ. ನನ್ನ ದೇವರು ಗೊಲ್ಯಾತನಿಂದ ನಮ್ಮನ್ನು ರಕ್ಷಿಸಬಲ್ಲನು ಎಂದು ಹೇಳಿದನು. ದೇವರು ನಿನ್ನೊಂದಿಗಿರಲಿ ಎಂದು ಹೇಳಿ ಸೌಲನು ದಾವೀದನನ್ನು ಕಳುಹಿಸಿಕೊಟ್ಟನು. ಸೌಲನು ಕೊಟ್ಟ ಸೈನಿಕ ಉಡುಗೆಗಳನ್ನು ತನಗೆ ಸರಿಬೀಳುವುದಿಲ್ಲವೆಂದು ಹೇಳಿ ದಾವೀದನು ತನ್ನ ಒಂದು ಕೋಲನ್ನು ಒಂದು ಕವಣೆಯಲ್ಲೂ ಜೊತೆಯಲ್ಲಿ 5 ಕಲ್ಲುಗಳನ್ನು ತೆಗೆದುಕೊಂಡು ದಾವೀದನ ಬಳಿಗೆ ಬಂದನು. ಹೀಗೆ ಬಂದ ದಾವೀದನನ್ನು ನೋಡಿ ಗೊಲ್ಯಾತನು, ಕೋಲು ಹಿಡಿದು ಬರಲು ನಾನೇನು ನಾಯಿಯೋ ಎಂದು ಹೀಯಾಳಿಸಿದನು. ಗೊಲ್ಯಾತನು ದಾವೀದನನ್ನು ಹೊಡೆಯಲು ಇಳಿದು ಬರುತ್ತಿರುವಾಗ ದಾವೀದನು, ನೀನಾದರೋ ಈಟಿ ಬರ್ಚಿಗಳೊಂದಿಗೆ ಬರುತ್ತೀ, ನಾನಾದರೋ ನನ್ನ ದೇವರಾದ ಯೆಹೋವನ ನಾಮಬಲದಿಂದ ಬರುತ್ತೇನೆ ಎಂದು ಹೇಳಿದನು. ಗೊಲ್ಯಾತನು ದಾವೀದನ ಕಡೆಗೆ ಬರುತ್ತಿರುವಾಗ ದಾವೀದನು ಪಕ್ಕನೆ ತನ್ನ ಕವಣೆಯಲ್ಲಿ ಒಂದು ಕಲ್ಲನ್ನು ಇಟ್ಟು ತಿರುಗಿಸಿ ಹೊಡೆಯುತ್ತಾನೆ. ಕವಣೆಯ ಕಲ್ಲು ಗೊಲ್ಯಾತನ ಹಣೆಗೆ ಬಡಿಯಲು ಗೊಲ್ಯಾತನು ತಲೆ ಒಡೆದು ಹೋಗಿ ನೆಲಕ್ಕೆ ಉರುಳುತ್ತಾನೆ. ಕೂಡಲೇ ದಾವೀದನು ಓಡಿ ಹೋಗಿ ಗೊಲ್ಯಾತನ ಕತ್ತಿಯನ್ನು ತಕ್ಕೊಂಡು ಅವನ ತಲೆಯನ್ನು ಕಡಿದು ಬಿಡುತ್ತಾನೆ. ಗೊಲ್ಯಾತನು ಸೋತದ್ದನ್ನು ನೋಡಿ ಫಿಲಿಷ್ಟಿಯರೆಲ್ಲರೂ ಓಡಿ ಹೋಗುತ್ತಾರೆ. ಇಸ್ರಾಯೇಲ್ಯರೆಲ್ಲರೂ ಫಿಲಿಷ್ಟಿಯರನ್ನು ಗತ್ತೂರಿನವರೆಗೆ ಮತ್ತು ಎಕ್ರೋನಿನವರೆಗೆ ಹಿಂದಟ್ಟಿ ಓಡಿಸಿಕೊಂಡು ಹೋಗುತ್ತಾರೆ. ನಂತರ ದಾವೀದನು ಗೊಲ್ಯಾತನ ಆಯುಧಗಳನ್ನು ಹಿಡಿದುಕೊಂಡು ಬರಲು ದಾವೀದನಿಗೆ ಇಸ್ರಾಯೇಲ್ಯರೆಲ್ಲರೂ ಜಯಘೋಷ ಮಾಡುತ್ತಾರೆ. ದಾವೀದನು ತನ್ನ ಧೈರ್ಯದಿಂದಲೇ ದೇವರ ಸಹಾಯದಿಂದಲೇ ಜಯಿಸುವವನಾಗಿರುತ್ತಾನೆ. ದೇವರು ತನ್ನನ್ನು ನಂಬಿದ ಜನರಿಗೆ ಯಾವಾಗಲೂ ಜಯ ಕೊಡುವ ಆತನಾಗಿದ್ದಾನೆ. ಮಕ್ಕಳೇ, ನೀವು ಧೈರ್ಯವುಳ್ಳವರಾಗಿರಬೇಕು. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ
ನಾವು ದಾವೀದ ಮತ್ತು ಗೊಲ್ಯಾತನ ಕಥೆಯನ್ನು ಕೇಳಿದ್ದೇವೆ ಸ್ವಾಮಿ. ಸ್ವಾಮಿ, ದಾವೀದನಿಗಿದ್ದಂತಹ ಧೈರ್ಯವನ್ನು ನಮ್ಮೆಲ್ಲರಿಗೂ ಕೊಡ್ರಿ. ಧೈರ್ಯವುಳ್ಳವರಾಗಿ ಈ ಲೋಕದಲ್ಲಿ ಏನನ್ನು ಜಯಿಸಬೇಕು ಅವುಗಳನ್ನು ಜಯಿಸುವಂತೆ ಕೃಪೆ ಮಾಡಿರಿ. ಮಕ್ಕಳ ತಂದೆ ತಾಯಿಗಳನ್ನು, ಸಭಾ ಹಿರಿಯರನ್ನು, ಸಭಾ ಪಾಲಕರನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರೆಲ್ಲರನ್ನು ನೀವು ಆಶೀರ್ವದಿಸಿರಿ. ಘನಮಾನ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಎಸ್, ಬನ್ನಿ ಮಕ್ಕಳೇ, ಹಾಡುವ ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ. ಜಾಣರು ಯೋಚನೆ ಮಾಡಿ ಆಮೇಲೆ ಕಾರ್ಯ ಸಾಧಿಸ್ತಾರೆ. ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ. ಲೆಟ್ ಅಸ್ ಸಿಂಗ್ ಟುಗೆದರ್. ಒಟ್ಟಾಗಿ ಹಾಡೋಣ ಬನ್ನಿ.